ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಿಕೆ ಟೈಮ್ಸ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜಕಾರಣ ಅಂದ್ರೆ ಅಲ್ಲಿ ಹೈಡ್ರಾಮಾ ಇರಲೇಬೇಕು. ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಿದೆ. ಅದುವೇ ಸಿಎಂ ಕೊಡಲ್ಲ, ಡಿಸಿಎಂ ಬಿಡಲ್ಲ. ಹೌದು, ಕೈಪಾಳ್ಯದಲ್ಲಿ ಕುರ್ಚಿ ಕದನ ಈಗ ಬೀದಿಗೆ ಬಂದಿದ್ಯಾ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಒಳಗೊಳಗೆ ಏನಾಗ್ತಿದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಾಳಗ ಎಲ್ಲಿಯವರೆಗೂ ಬಂದು ನಿಂತಿದೆ ಅಂದ್ರೆ ಪರಿಸ್ಥಿತಿ ಒಳಗೊಳಗೆ ಕುದಿಯುವ ಜ್ವಾಲಾಮುಖಿಯಂತಾಗಿದೆ. ಹೊರಗಡೆ ಎಲ್ಲವೂ ಸರಿಯಿದೆ ಅಂತ ತೋರಿಸ್ಕೊಂಡ್ರೂ ಒಳಗಡೆ ಮಾತ್ರ ಕೋಪ ಯಾವಾಗ ಸ್ಫೋಟಗೊಳ್ಳುತ್ತೋ ಅನ್ನೋ ಆತಂಕ ಮನೆ ಮಾಡಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಈ ಅಧಿಕಾರ ಹಂಚಿಕೆ ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಾನೇ ಇದೆ. ಸದ್ಯದ ಮಾಹಿತಿ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿಯಿಂದ ಕೆಳಗಿಳಿಯಲು ಸಿದ್ಧರಿಲ್ಲ ಎಂಬ ಸುಳಿವು ಸಿಕ್ತಿದೆ. ಇನ್ನೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಈ ಬಾರಿ ಹೇಗಾದರೂ ಮಾಡಿ ಆ ವಿಧಾನಸೌಧದ 5ನೇ ಮಹಡಿ ಅಂದ್ರೆ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳಲೇಬೇಕು ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಿದೆ. ಚುನಾವಣೆ ಸಮಯದಲ್ಲಿ ನಡೆದ ಒಪ್ಪಂದದ ಪ್ರಕಾರ ಅರ್ಧ ಅವಧಿ ನಮಗೆ ಬೇಕೇ ಬೇಕು ಅನ್ನೋದು ಡಿಕೆಶಿ ಬಣದ ವಾದ. ಆದರೆ ಸಿದ್ದರಾಮಯ್ಯನವರು ತಮ್ಮ ಜನಪ್ರಿಯತೆ ಮತ್ತು ಅಹಿಂದ ವರ್ಗದ ಬೆಂಬಲವನ್ನು ಮುಂದಿಟ್ಟುಕೊಂಡು ಕುರ್ಚಿ ಬಿಟ್ಟುಕೊಡಲು ಹಿಂದೇಟು ಹಾಕ್ತಿದ್ದಾರೆ. ನಾನೇ 5 ವರ್ಷ ಸಿಎಂ ಅನ್ನೋ ಸಂದೇಶವನ್ನು ತಮ್ಮ ಬೆಂಬಲಿಗರ ಮೂಲಕ ಸಾರಿಸ್ತಿದ್ದಾರೆ. ಇದು ಡಿಕೆಶಿ ಪಾಳಯಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈ ಇಬ್ಬರು ದೈತ್ಯ ನಾಯಕರ ನಡುವಿನ ಶೀತಲ ಸಮರ ಈಗ ದೆಹಲಿ ಮಟ್ಟಕ್ಕೆ ಹೋಗಿದೆ. ಹೈಕಮಾಂಡ್ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತೆ? ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಈ ಚಟುವಟಿಕೆಗಳು ವೇಗ ಪಡೆದುಕೊಂಡಿವೆ. ಡಿಕೆಶಿ ಬೆಂಬಲಿಗರು ಕಾಲಪಕ್ವವಾಗಿದೆ ಅಂತಿದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ. ಈ ಕುರ್ಚಿ ಕದನದಿಂದ ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರ್ತಿದೆಯಾ ಅಥವಾ ಇದು ಕೇವಲ ಅಧಿಕಾರಕ್ಕಾಗಿ ನಡೆಯುತ್ತಿರೋ ಆಟವಾ? ಕಾದು ನೋಡಬೇಕಿದೆ. ವೀಕ್ಷಕರೇ, ಈ ಸಿಎಂ ಕೊಡಲ್ಲ, ಡಿಸಿಎಂ ಬಿಡಲ್ಲ ಅನ್ನೋ ಈ ಹಗ್ಗ ಜಗ್ಗಾಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಬರಬೇಕಾ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂಥದ್ದೇ ರೋಚಕ ರಾಜಕೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿಕೆ ಟೈಮ್ಸ್ ಕನ್ನಡ. ಧನ್ಯವಾದಗಳು.